ನಮಸ್ತೆ ವೀಕ್ಷಕರೇ, ಸಮರಸ ಸುದ್ದಿ ಇಂದು ಹೊಸತೊಂದು ವಿಚಾರವನ್ನು ಕೇಳುಗರ ಮುಂದೆ ಇಡ್ತಾ ಇದೆ. ಕಾಸರಗೋಡು ಜಿಲ್ಲೆಯ ಬೇಳ ಗ್ರಾಮದ ಮಾನ್ಯ ಸಮೀಪದ ಕಾರ್ಮಾರು ಎನ್ನುವಂಥ ಪ್ರಕೃತಿ ರಮಣೀಯವಾದಂಥ ಪರಿಸರದ ಮುಂದೆ ನಾವಿದ್ದೇವೆ. ಕಾರ್ಮಾರು ಮಾನ್ಯ ಪೇಟೆಗಿಂತ 1 ಕಿಲೋಮೀಟರ್ ಒಳಗೆ ಹಳ್ಳಿ ಪ್ರದೇಶದ ಒಂದು ಪ್ರಕೃತಿ ರಮಣೀಯವಾದಂಥ ಅಡಿಕೆ ತೆಂಗು ತೋಟಗಳ ಮಧ್ಯೆ ಇರುವಂತಹ ಒಂದು ಪುಟ್ಟ ಹಳ್ಳಿ. ಈ ಕಾರ್ಮಾರಿನಲ್ಲಿ ವಿಶೇಷವಾಗಿ ಇರುವಂಥದ್ದೇನು ಅಂದರೆ ಪ್ರಾಚೀನವಾದಂತಹ ಮಹಾವಿಷ್ಣು ದೇವಾಲಯ. ಕಾರ್ಮಾರು ಮಹಾವಿಷ್ಣು ದೇವಾಲಯ ಸುಮಾರು 1200 ವರ್ಷಕ್ಕಿಂತಲೂ ಹಳೆಯದಾದಂಥ ಒಂದು ಚರಿತ್ರೆ ಇರುವಂಥ ಇತಿಹಾಸ ಇರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಕಾರಣಿಕ ಎನ್ನುವಂಥದ್ದು ಭಕ್ತ ಜನರನ್ನು ಸದಾಕಾಲ ಕೇಳಿದ್ದನ್ನು ದಯಪಾಲಿಸುವಂತಹ ಆ ಒಂದು ಕರುಣಾಮೂರ್ತಿಯ ಆಳೆತ್ತರದ ಮಹಾವಿಷ್ಣುವಿನ ಮೂರ್ತಿ ಇಲ್ಲಿಯ ವಿಶೇಷವಾದಂಥ ಆಕರ್ಷಣೆ. ಕಾರ್ಮಾರು ಮಹಾವಿಷ್ಣು ಕ್ಷೇತ್ರ ಕಳೆದ ಹಲವಾರು ವರ್ಷಗಳಿಂದ ಅವನತಿಯ ಸ್ಥಿತಿಯನ್ನು ತಲುಪಿದ್ದು, ಪ್ರಸ್ತುತ ಈ ಕ್ಷೇತ್ರ ಭಕ್ತ ಜನರೆಲ್ಲರ ಸಹಕಾರದೊಡನೆ ಆ ಕ್ಷೇತ್ರ ಇವತ್ತು ಜೀರ್ಣೋದ್ಧಾರಗೊಳ್ಳುತ್ತಾ ಇದೆ. ಆ ಕ್ಷೇತ್ರದ ಸಕಲವಾದಂಥ ವಿವರಗಳನ್ನು ನಾವು ಕ್ಷೇತ್ರದ ಭಾರವಾಹಿಗಳು ಅಥವಾ ಅಧಿಕೃತರ ಮೂಲಕ ತಿಳಿದುಕೊಳ್ಳಲಿದ್ದೇವೆ. ಬನ್ನಿ, ಎಲ್ಲರೂ ಆ ಕ್ಷೇತ್ರದ ವಿಶೇಷವಾದಂತಹ ಪ್ರವರ್ಧಮಾನದ ಸ್ಥಿತಿ ಎಲ್ಲಿವರೆಗೆ ತಲುಪಿದೆ ಎನ್ನುವುದನ್ನು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಕಾರ್ಮಾರು ಕ್ಷೇತ್ರದ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಪುದುಕೋಳಿ ಶ್ರೀಕೃಷ್ಣ ಭಟ್ ಇದ್ದಾರೆ. ಅವರ ಜೊತೆ ಇಲ್ಲಿಯ ವಿಶೇಷತೆ ಅಥವಾ ಇಲ್ಲಿಯ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ತೆ ಶ್ರೀಕೃಷ್ಣ ಭಟ್ ಪುದುಕೋಳಿ ಅವರೇ, ಈ ಕಾರ್ಮಾರು ಮಹಾವಿಷ್ಣು ಕ್ಷೇತ್ರದ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದೀರಿ. ಮಹಾವಿಷ್ಣು ಕ್ಷೇತ್ರ ಈ ಕಾರ್ಮಾರು ಬಹಳಷ್ಟು ಪ್ರಾಚೀನವಾದ ಪರಂಪರೆ ಮತ್ತು ಇಲ್ಲಿಯ ಒಂದು ಮಹತ್ವಿಕೆಯನ್ನು ಹೊಂದಿದೆ. ಇಲ್ಲಿಯ ದೇವರ ಒಂದು ಏನು ಅಲ್ಲಿಯ ಒಂದು ಹರಕೆ ಅಂತ ಹೇಳ್ತೀವಿ, ಅದು ಬಹಳಷ್ಟು ಜನಜನಿತವಾದಂಥದ್ದು. ಹಾಗೆ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನಮಸ್ತೆ ಎಲ್ಲ ಸಮರಸ ಸುದ್ದಿಯ ವೀಕ್ಷಕರಿಗೆ. ಈಗ ನೀವು ಹೇಳಿದ ಹಾಗೆ ಸಾಧಾರಣ ತುಂಬ ಇತಿಹಾಸ 1200 ವರ್ಷದಿಂದ ಮೇಲೆ ಇತಿಹಾಸ ಉಂಟು. ನಮಗೆ ಪ್ರಶ್ನೆ ಮೂಲಕವಾಗಿ 2 ಸಲ ನಾವು ಪ್ರಶ್ನೆ ಇಟ್ಟಿದ್ದೇವೆ. 2017ರಲ್ಲಿ ಇಟ್ಟ ಪ್ರಶ್ನೆಯ ಅಷ್ಟಮಂಗಲ ಪ್ರಶ್ನೆ ಪ್ರಕಾರ ಈಗ ನಾವು ನಿವೃತ್ತಿ ಮಾಡ್ಕೊಂಡು ಇರುವಂಥದ್ದು. ಹಾಗೆ ಅದರಲ್ಲಿ ಅಷ್ಟು ಇತಿಹಾಸ ಉಂಟು. 5 ದಿವಸ ಜಾತ್ರೆ ಆಗ್ತಾ ಇತ್ತು. ದೇವರಕೆರೆ ಅಂತ ಹೇಳುವ ಇಲ್ಲಿಂದ 2 ಕಿಲೋಮೀಟರ್ ದೂರಕ್ಕೆ ದೇವರು ಆರಾಟ ಸ್ನಾನಕ್ಕೆ ಹೋಗ್ತಾ ಇತ್ತು, ಸಮೀಪದ ದೇವರಕೆರೆ. ಮತ್ತೆ ಇಲ್ಲಿ ಕೂಡಿ ಜಾತ್ರೆ ಇತ್ತು. ಇದೆಲ್ಲ ಇತಿಹಾಸ. ನಮ್ಮ ಯಾರಿಗೂ ಇದನ್ನು ಕಂಡು ನೋಡಿದವರಿಲ್ಲ. ಇತಿಹಾಸದಲ್ಲಿ ಪ್ರಶ್ನೆಯಲ್ಲಿ ಒಂದು 100 ವರ್ಷದಿಂದ ನೋಡಲೇ ಇಲ್ಲ. 200-300 ವರ್ಷದಿಂದ ಹಿಂದಿನ ಅದಕ್ಕಿಂತಲೂ ಮೊದಲು ಅಂದರೆ ಯಾವುದೋ ಮೊಘಲರ ಆಕ್ರಮಣದಲ್ಲಿ ಯಾವುದಲ್ಲಿ ಆದರೂ ಹಿಂದೆ ಈಗ ಅದಾಗಿರ್ಬೋದು, ಶಿಥಿಲಾದ್ದಾಗಿರ್ಬೋದು. ಯಾವುದೇ ಅವಶೇಷಗಳು ನಮಗೆ ಈಗ ಇಲ್ಲಿ ಕಾಣ್ತಾ ಇಲ್ಲ. ಪ್ರಶ್ನೆ ಮೂಲಕ ಉಂಟು. ಅದಕ್ಕೆ ಸಂಬಂಧಪಟ್ಟ ಅದೇ ಈಗ ಅಲ್ಲಿಯ ವಯನಾಡು ಕುಲವಾಗಲಿ ಇಲ್ಲಿಯ ಮತ್ತೊಂದು ದೈವಗಳ ಸ್ಥಾನ ಉಂಟು. ಇದೆಲ್ಲವೂ ಪರಿವಾರ ದೈವಗಳ ಸ್ಥಾನಗಳೆಲ್ಲ ಜೀರ್ಣೋದ್ಧಾರ ಆಗ್ತಾ ಉಂಟು. ಇದರೊಟ್ಟಿಗೆ ಅದು ಕೂಡ ಆಗ್ತಾ ಉಂಟು. ಅದೀಗ ನಮ್ಮ ಅನುಭವದಲ್ಲಿ ಈಗ ಕಾಣ್ತಾ ಇದೆ. ಹಾಗಾದ ಕಾರಣ ಅವ್ರು ಹೇಳಿದ ಆ ಪ್ರಶ್ನೆಯು ಸರಿಯಾಗಿರಬೇಕು ಅಂತ ನಾವು ಯಾವುದು ಲೆಕ್ಕಕ್ಕೆ ತಕ್ಕೊಳ್ಬೇಕಾಗುತ್ತೆ. ಹಾಗೆ ಇದು ಅಂದರೆ ತುಂಬ ಜೀರ್ಣ ಆಗಿತ್ತು ಈ ಕಾರ್ಮಾರು ಕ್ಷೇತ್ರ. ಯಾವಂದರೆ 1993ರಲ್ಲಿ ಒಂದು ಬ್ರಹ್ಮಕಲಶ ಆಗಿದೆ. 93 ಸಾಧಾರಣ 85ರಲ್ಲಿ ಸ್ಟಾರ್ಟ್ ಮಾಡಿ 93ಕ್ಕೆ ಬ್ರಹ್ಮಕಲಶ ಆಯಿತು. ಅದರ ಮೊದಲು ತುಂಬ ಗೋಪುರವೇ ಇಲ್ಲ ಇತ್ತು, ಗೋಪುರವೇ ಇಲ್ಲ ಇತ್ತು. ದೇವರ ಗರ್ಭಗುಡಿ, ನಮಸ್ಕಾರ ಮಂಟಪ ಮತ್ತು ಎದುರಿನ ಈ ಮೂಲ ಗೋಪುರ ಮತ್ತೊಂದು ಅಡಿಗೆ ಶಾಲೆ ಅಷ್ಟೇ ಇದ್ದದ್ದು. ಅದು ಕೂಡ ಶಿಥಿಲವಾಗಿ ಸಂಪೂರ್ಣವಾಗಿ ನಶಿಸಿ ಹೋಗಿತ್ತು. ಆಗ ತತ್ಕಾಲ ಕಮಿಟಿಯವರು ಅದನ್ನು ಅಡಿಕೆ ಮರದ ಸಾಕ್ಷಿ ಎಲ್ಲ ಮಾಡಿ ಮತ್ತೆ ಈ 4 ಸುತ್ತರ ಗೋಪುರ ಮಾಡಿ ಅವತ್ತು ಅಷ್ಟಬಂಧ ಬ್ರಹ್ಮಕಲಶ ಮಾಡಿದ್ರು. 93ನೇ ಜನವರಿ 14ಕ್ಕೆ ಪ್ರತಿಷ್ಠೆ ಆಗಿ ಅದೇ ದಿವಸ ಈಗ ನಾವು ಜಾತ್ರೆ ಮಾಡ್ತಾ ಇದ್ದೇವೆ. ಅದರ ನಂತರ ಈಗ 30 ವರ್ಷ ಆಯಿತು. ಈಗ 31ನೇ ವರ್ಷ ಈಗ ನಡೀತಾ ಉಂಟು. ಹಾಗೆ ಈಗ ನಮಗೆ 2017 ಇಟ್ಟ ಪ್ರಶ್ನೆಯಲ್ಲಿ ಈಗ ಕಂಡ ಪ್ರಕಾರ ದೇವರ ಗುಂಡದೊಳಗೆ ಸಂಪೂರ್ಣವಾಗಿ ಶಿಥಿಲಾಗಿದೆ, ಅಡಿಮಣ್ಣು ಸತ್ವಹೀನ ಆಗಿದೆ. ಆದ ಕಾರಣ ನೀವು ಹೊಸತಾಗಿ ನಮಸ್ಕಾರ ಮಂಟಪ ಮತ್ತು ಗರ್ಭಗೃಹ ಎರಡನ್ನು ಹೊಸತಾಗಿ ನಿರ್ಮಾಣ ಮಾಡಿ ದೇವರನ್ನು ಪುನರ್ ಪ್ರತಿಷ್ಠೆ ಮಾಡಿದರೆ ಒಳ್ಳೆ ಚೈತನ್ಯಯುಕ್ತವಾದಂತಹ ಮಹಾವಿಷ್ಣು ಕ್ಷೇತ್ರ ಇದಾಗ್ತದೆ. ಎಲ್ಲ ಭಕ್ತರ ಸಂಕಲ್ಪಗಳನ್ನು ಈಡೇರಿಸ್ತಾರೆ ಅಂತ ಹೇಳುವಂತಹ ಪ್ರಶ್ನೆಯ ಚಿಂತನೆಯಲ್ಲಿ ಬಂದ ಪ್ರಕಾರ ನಾವೀಗ ಜೀರ್ಣೋದ್ಧಾರ ಸುಮಾರು ನಿವೃತ್ತಿ ಭಾಗಗಳಿತ್ತು. 5 ವರ್ಷ ನಮ್ಮ ನಿವೃತ್ತಿ ಭಾಗಕ್ಕಾಗಿ ಅದಾಗಿ ಈಗ 2022ಕ್ಕೆ
ನಾವೀಗ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಸಮಿತಿ ಮಾಡಿ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿಯ ಮಹಾವಿಷ್ಣುವಿನ ವಿಶೇಷತೆಯನ್ನು ಅದೇ ವಿಶೇಷತೆ ಅಂದ್ರೆ ಈಗ ಇಲ್ಲಿಯ ಮಹಾವಿಷ್ಣು ಮಕ್ಕಳಿಲ್ಲದವರಿಗೆ ಮಕ್ಕಳು ಸಂತಾನಕ್ಕೆ ಆಗ್ತದೆ. ಮತ್ತೆ ದನಗಳ ಯಾವುದಾದ್ರೂ ಕಾಯಿಲೆ ಇದ್ದಿದ್ರೆ ಅದಕ್ಕೆ ಇಲ್ಲಿಗೆ ಹರಕೆ ನಂಬಿದವರಿಗೆ ಗುಣ ಆಗ್ತದೆ. ಮತ್ತೆ ರೋಗಗಳು ಹಾಗೆ ಚರ್ಮ ರೋಗ ಇತ್ಯಾದಿ ವ್ಯಾಧಿ ಬೇರೆ ಬೇರೆ ನೋವುಗಳಿರ್ಬೋದು ಇದಿರ್ಬೋದು ಅದಕ್ಕೆಲ್ಲ ನಮ್ಮ ಇಲ್ಲಿ ಮಹಾವಿಷ್ಣು ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿ ಗುಣ ಹೊಂದಿ ಬಹುಶಃ ಪಾಯಸ ಸೇವೆ ಎನ್ನುವುದು ಇಲ್ಲಿ ಹಾಲು ಪಾಯಸ ಅದೇ ರೀತಿ ಕಾರ್ತಿಕ ಪೂಜೆ ಎರಡೂ ಕೂಡ ವಿಶೇಷವಿದೆ. ಇಲ್ಲಿ ಹಾಗೆ 3 ಹೊತ್ತು ಪೂಜೆ ಅಥವಾ ಅದು ಆ ಇತಿಹಾಸ ಇಲ್ಲಿಯ ಅದೇ ಕಳೆದ ನಮ್ಮ ಬ್ರಹ್ಮಕಲಶದ ನಂತರ ಈ 3 ಹೊತ್ತು ಪೂಜೆ ಮಾಡಿದ್ರು. ಅಷ್ಟರವರೆಗೆ ಬೆಳಿಗ್ಗೆ ಬಂದು ಮಧ್ಯಾಹ್ನದ ಆಗಲೇ ಮಾಡ್ತಾ ಇದ್ವಿ. ಈಗ 93 ನಂತರ ನಾವು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹಾಗೆ 3 ಹೊತ್ತು ಪೂಜೆ ಶುರು ಮಾಡಿದ್ವಿ. ಇಲ್ಲಿಯ ಈ ಕ್ಷೇತ್ರಕ್ಕೆ ಸಂಬಂಧಿಸಿ ಒಂದು ಗ್ರಾಮ ದೇವಸ್ಥಾನದ ರೀತಿಯ ಒಂದು ವ್ಯವಸ್ಥೆಗಳು ಇಲ್ಲಿ ಕಾಣಿಸ್ತಾ ಇದೆ. ಅದರ ಬಗ್ಗೆ ಏನಾದರೂ ಹೇಳ್ಬೋದು? ಅದೇ ಅದು ನಮಗೆ ಈಗ ತಂತ್ರಿಗಳು ಪ್ರಶ್ನೆಯವರೆಲ್ಲ ಹೇಳುದು, ಇಷ್ಟು ದೊಡ್ಡ ವಿಗ್ರಹ ಆಗಿ ಇಷ್ಟು ವಿಸ್ತಾರವಾದ ಗುಂಡ ಒಳಾಂಗಣದ ಈ ಯಾವುದು ಇದನ್ನು ನೋಡುವಾಗ ಇದು ಹಿಂದಿನ ಕಾಲದಲ್ಲಿ ಒಂದು ದೊಡ್ಡದಾದ ಕ್ಷೇತ್ರವಾಗಿತ್ತು. ಹಾಗಾದ ಕಾರಣ ಇಲ್ಲಿ ಇಷ್ಟು ವಿಸ್ತಾರ ಅಂದ್ರೆ ಅದು ಈಗ ನಮ್ಮ ಪ್ರಶ್ನೆ ಪ್ರಕಾರ ಅದು ಕೊಳತ್ತಾಯರಿಂದ ಪಟ್ಟಾಜೆಗೆ ಬಂದದ್ದು ಹೇಳಿದ್ದಾರೆ. ಕೊಳತ್ತಾಯ ವಿಭಾಗದ ಅಂದ್ರೆ ಕೊಳತ್ತಾಯದ ಕೈಯಲ್ಲಿ ಎಷ್ಟು ವರ್ಷ ಇತ್ತು ಅಂತ ಹೇಳೋದಕ್ಕೆ ನಮಗೆ ಗೊತ್ತಿಲ್ಲ. ಅಂದ್ರೆ ಈ 1200 ವರ್ಷದ ಎಡೆಯಲ್ಲಿ ಬೇರೆ ಇರಬಹುದು. ಅಂತೂ ನಮಗೆ ಬಂದಂತಹ ಇತಿಹಾಸ ಪ್ರಕಾರ ಕೊಳತ್ತಾಯ ವರ್ಗದವರು ಪಟ್ಟಾಜಿಯವರಿಗೆ ಈ ಕ್ಷೇತ್ರವನ್ನು ಮತ್ತು ಈ ಪರಿಸರದ ಒಂದಷ್ಟು ಭೂಮಿ ಸಾಧಾರಣ 25-30 ಎಕರೆಯಷ್ಟು ಭೂಮಿಯನ್ನು ಹಸ್ತಾಂತರಿಸಿ ದೇವಸ್ಥಾನವನ್ನು ನೋಡುವ ಹಾಗೆ ಅವರಿಗೆ ಕೊಟ್ಟಿದ್ದಾರೆ ಅಂತ ಒಂದು 200 ವರ್ಷದ ಹಿಂದಿನ ಕಥೆ. ಅದರ ನಂತರ ಈಗ ಅಲ್ಲಿ ಅವರ ವಿಭಾಗದಲ್ಲಿ ತುಂಬಾ ಮನೆಗಳಾಯ್ತು, ಅಣ್ಣ ತಮ್ಮಂದಿರು ಮಕ್ಕಳು ಹಾಗೆ ವಿಭಾಗ ಆಯ್ತು. ಹಾಗೆ ಅವರೇ ಈಗ ಸಾಧಾರಣ 1980ರವರೆಗೆ ಅವರೇ ಇದನ್ನು ಆಡಳಿತ ಮತ್ತೆ ಇದು ಆಡಳಿತವು ಪೂಜೆ ಅವರ ವಿಭಾಗದಲ್ಲಿ ಇತ್ತು, ಪಟ್ಟಾಜಿ ವಿಭಾಗ. ಮತ್ತೆ ಕಳೆದ ಸಲ ಬ್ರಹ್ಮಕಲಶಕ್ಕಾಗುವಾಗ ಅವರು ಪಟ್ಟಾಜಿ ವಿಭಾಗದವರು ಮುಕ್ತೇಶ್ವರ ಸ್ಥಾನವನ್ನು ನಮ್ಮ ಕಾರ್ಮಾಡಿನವರು ಬಿಟ್ಟುಕೊಟ್ಟು ಹಸ್ತಾಂತರಿಸಿ ಹಾಗೆ ಈಗ ಪ್ರಕೃತ ಕಾರ್ಮಾಡು ಮನೆಯವರು ಮುಕ್ತೇಶ್ವರರಾಗಿದ್ದಾರೆ. ಮತ್ತೆ ಪೂಜೆ ಅವರಿತ್ತು ಪಟ್ಟಾಜಿ ಅವರಲ್ಲಿ. ಈಗ ಪ್ರಕೃತವರಲ್ಲಿ ಪೂಜೆ ಮಾಡಲಿಕ್ಕೂ ಜನ ಇಲ್ಲ ಅಂತ ಹೇಳಿ ಈಗ ಪೂಜೆಗೂ ಹೊರಗಿನವ್ರನ್ನು ಮಾಡಿದ್ದೇವೆ. ನಮ್ಮ ಪ್ರಶ್ನೆಯಲ್ಲಿ ಈಗ ಕ್ಷೇತ್ರೇಶ ವರ್ಗ ಪಟ್ಟಾಜಿ ದೇವರು ಒಂದನೇ ಆಗಿ ಕೇಳುವುದೇ ಪಟ್ಟಾಜಿ ಅವರು ಕ್ಷೇತ್ರೇಶ ವಿಭಾಗ ಪಟ್ಟಾಜಿ. ನಿಮ್ಮ ಒಂದು ಈ ಲೆಕ್ಕಾಚಾರ ಅಥವಾ ಈ ಕ್ಷೇತ್ರದ ಒಂದು ಇತಿಹಾಸ ಪ್ರಕಾರ ಇದರ ವ್ಯಾಪ್ತಿ, ಕ್ಷೇತ್ರದ ಒಂದು ವ್ಯಾಪ್ತಿ ಅಂದ್ರೆ ಇಂಥ ಮನೆತನದವರು ಇಲ್ಲಿಗೆ ಸೇರಿದವರು, ಇಂಥ ವರ್ಗದವರು ಇಲ್ಲಿಗೆ ಸೇರಿದವರು ಅಂತ ಇರ್ತಾರೆ. ಅದರ ಬಗ್ಗೆ ಒಂದಷ್ಟು ಹೇಳ್ಬೋದು ಏನಾದ್ರು? ಅದರ ಬಗ್ಗೆ ನೋಡಿ, ಪಟ್ಟಾಜೆ ವರ್ಗದವರು ಈಗ ಈ 200 ವರ್ಷದಲ್ಲಿ ಪಟ್ಟಾಜೆ ಆ ಒಂದು ಫ್ಯಾಮಿಲಿಯಿಂದ ಇಲ್ಲಿಂದ ಹೋದವರು ಕೂಡ ಇದೇ ಕ್ಷೇತ್ರದ ವರ್ಗಕ್ಕೆ ಸೇರಿ ವರ್ಗಕ್ಕೆ ಸೇರಿದಾಗ ಈಗ ಅವರಲ್ಲಿ ಕೆಲವರೆಲ್ಲ ಈಗ ಬರ್ತಾರೆ. ಅವರಿಗೆ ಎಲ್ಲಿ ಪ್ರಶ್ನೆ ಇಡುವ ಕಂಡಿದೆ ಅಂದ್ರೆ ನಿಮ್ಮ ಮೂಲ ಸ್ಥಾನಕ್ಕೆ ಹೋಗ್ಬೇಕು. ಹಾಗೆ ಕೆಲವರೆಲ್ಲ ಬಂದಿದ್ದಾರೆ, ಇನ್ನು ಕೆಲವರೆಲ್ಲ ಬಾರದಿರ್ಬೋದು. ಅಂತೂ ಅವರಿಗೆಲ್ಲರಿಗೂ ಈ ಕ್ಷೇತ್ರ ಪ್ರಶ್ನೆಯಲ್ಲಿ ವಿಮರ್ಶೆ ಮಾಡಿದಾಗ ಕಂಡು ಬರ್ತದೆ. ಅಂದ್ರೆ ಈ ಏನ್ ಹೇಳ್ತೇವೆ ಅಂದ್ರೆ ನಮ್ಮ ವೈದಿಕ ಶಾಸ್ತ್ರ ಪ್ರಕಾರ ಕೆಲವು ಕ್ಷೇತ್ರಗಳ ಅವನತಿ ಹೊಂದಿ ಆಮೇಲೆ ಅದು ಉಚ್ಚಾಯಕ್ಕೆ ಬರುವಾಗ ಅದಕ್ಕೆ ಸಂಬಂಧಿಸಿದವರನ್ನೆಲ್ಲ ಎಚ್ಚರಿಸ್ತದೆ. ಯಾವುದೋ ಒಂದು ಅಗೋಚರ ಶಕ್ತಿ ನೀನು ಅಲ್ಲಿಗೆ ಹೋಗ್ಬೇಕು, ನಿನ್ನ ಅಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಕ್ಕಿದೆ ಎನ್ನುವುದನ್ನು ಎಚ್ಚರಿಸ್ತದೆ ಎನ್ನುವುದನ್ನು ತಂತ್ರಶಾಸ್ತ್ರ ಕೂಡ ಹೇಳ್ತದೆ. ಅಂತ ಒಂದು ಲಕ್ಷಣಗಳು ಇಲ್ಲಿ ಕೂಡ ಕೆಲವು ಮಂದಿ ಎಲ್ಲ ಬಂದಿದ್ದಾರೆ, ಕಂಡು ಬರ್ತಾರೆ. ಅಲ್ಲಿ ಯಾವುದೋ ವಿಭಾಗ ಪ್ರಶ್ನೆ ಅಂತ ಅವ್ರು ಹೋದಾಗ ಅವರಿಗೂ ಕಾಣ್ತದೆ ಅಥವಾ ಯಾವುದೋ ಲಕ್ಷಣಗಳು ಕಾಣ್ತದೆ, ಅದು ಬಂದು ಕೆಲವರೆಲ್ಲ ಬಂದಿದ್ದಾರೆ. ಆದರೆ ಇನ್ನೂ ಇಲ್ಲಿಗೆ ಸಂಬಂಧಪಟ್ಟವರಂದ್ರೆ ಇಲ್ಲಿಂದಲೇ ಹೋದ ಇತಿಹಾಸ ನಮಗೆ ತಿಳಿದಾಗಿ ಇನ್ನೂ ತುಂಬಾ ಜನ ಇದ್ದಾರೆ. ಈಗ ನಮ್ಮ ಕಾಟಿಪಳ್ಳ ಮನೆ ತಂದದವರು ಇಲ್ಲಿಂದ ಹೋದದ್ದು ಹೇಳ್ತಾರೆ. ಅದೇ ರೀತಿ ಕಾಟಿಪಳ್ಳ ಅಂದ್ರೆ ಮಂಗಳೂರು ಕಾಟಿಪಳ್ಳ ಅಲ್ಲ, ಇಲ್ಲಿ ನಮ್ಮ ಬೋವಿಕಾಂದ ಕಾಟಿಪಳ್ಳ ಅವರು ಮೊದಲಿಗೆ ಇಲ್ಲಿಂದಲೇ ಹೋದವರು. ಅಂದ್ರೆ ಪಟ್ಟಾಜೆ ಭಾಗದಿಂದ, ಕಾರ್ಮಾರ ಅಲ್ಲ, ಅವರು ಪಟ್ಟಾಜೆ ಭಾಗದಿಂದ ಹೋದವರು. ಅದೇ ರೀತಿ ಈಗ ಕಾಣುತ್ತಿಲ್ಲ ಅಂತ ಹೇಳುವಲ್ಲಿರುವಂತಹ ಈ ಧೂಮಾವತಿ ಭೂತ ಉಂಟಲ್ಲ, ಅದು ಈ ನಮ್ಮ ಕಾರ್ಮಾಡಿನಿಂದಲೇ ಹೋದದ್ದು ಅಂತ ಹೇಳುವ ಇತಿಹಾಸ ಪ್ರಶ್ನೆ ಇದೆ ಕಂಡದ್ದು. ಯಾರೋ ಅದನ್ನು ತಕೊಂಡು ಹೋಗುವಾಗ ಅದರಲ್ಲಿ ಮೇಲೆ ಗುಡ್ಡೆಯಿಂದ ಕೊಡಪಾನ ಕೆಳಗೆ ಬಿದ್ದು ಕಾಣುತ್ತಿನಲ್ಲಿ ಧೂಮಾವತಿ ನೆರೆಯಾಗಿದೆ. ಅಂದ್ರೆ ಮೊದಲದ ಮೂಲ ಸ್ಥಾನ ಈ ಕಾರ್ಮಾರು. ಅದು ಯಾಕೆ ಬೇಕಾಗಿ ತಕೊಂಡು ಹೋಗಿದ್ದಾರೆ ಅಂತ ನಾವು ಮತ್ತೆ ಹೆಚ್ಚು ವಿಮರ್ಶೆ ಮಾಡಲೇಬೇಕು. ಆ ರೀತಿ ಅವರಿಗೂ ಕೂಡ ಈ ಭೂತದ ವಿಷಯದಲ್ಲಿ ಕಾರ್ಮಾರು ತಾಯಿ ಮನೆ ಹೇಗೆ ಅಂದ್ರೆ
ಇಲ್ಲಿಯ ಒಂದು ಕೇಂದ್ರವಾಗಿ ಅವರು ಹೌದು. ಈಗ ಅಲ್ಲಿ ಕಾಲತಿಲ್ಲದಲ್ಲಿ ಇರುವ ಭೂತ ಆರಾಧಿಸುವವರಿಗೆಲ್ಲ ಅದರ ಮೂಲ ಸ್ಥಾನ ಕಾರವಾರ ಆಯ್ತು ನೋಡಿ, ಆ ಭೂತಕ್ಕೆ ಧೂಮಾವತಿ. ಹಾಗೆ ಅವರಿಗೂ ಕೂಡ ಒಂದು ರೀತಿಯ ಬಂಧ ಉಂಟು, ಸಂಬಂಧಗಳು ಉಂಟು ದೈವಿಕವಾಗಿ. ನಾವು ಮತ್ತೆ ಬಾಕಿ ದೈವಿಕವಾದಂಥ ಒಂದು ನೆಲೆ ಅದು ಪ್ರಶ್ನೆಯಲ್ಲಿ ನಾವು ವಿಮರ್ಶೆ ಮಾಡುವಾಗ ಹಾಗೆ ಬರ್ತದೆ. ಅದು ಒಂದಷ್ಟು ಜನರಿಗೆ ಅದು ಗೊತ್ತಿದ್ದವರೆಲ್ಲ ಅದನ್ನು ಈಗ ಇದು ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಒಂದಷ್ಟು ಜನರಿಗೆ ಇನ್ನೂ ತಿಳಿದಿರ್ಲಿಕ್ಕಿಲ್ಲ. ನಾವೊಂದು ನಮಗೆ ಗೊತ್ತಾದವರಿಗೆಲ್ಲ ಇದನ್ನು ಹೇಳ್ತಾ ಇದ್ದೇವೆ. ಅಂದರೆ ನಮಗೊಂದು ಸಹಕಾರ ಆಗಬೇಕು, ಅವರಿಗೊಂದು ಒಳ್ಳೆಯದಾಗ್ತದೆ. ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿ ಏನಾದ್ರು ಹೇಳಲಿಕ್ಕಿದೆ ನಿಮಗೆ? ಅಲ್ಲ, ಜೀರ್ಣೋದ್ಧಾರ ಅಂದರೆ ನಮ್ಮದೀಗ ಈಗ ಜೀರ್ಣೋದ್ಧಾರದ ಒಂದು ಕಮಿಟಿ ಇದೆ. ಇದರಲ್ಲಿ ಈಗ ನಾವು ಒಂದು 2-2.5 ವರ್ಷದಿಂದ ತುಂಬ ಕೆಲಸಗಳೀಗ ಆಗಿದೆ. ಹೊಸದಾಗಿ ಇದಾಗಿದೆ, ಹುಂಡ ನಮಸ್ಕಾರ ಮಂಟಪಗಳು ಇತ್ಯಾದಿಗಳೆಲ್ಲ ಆಗಿದೆ. ಇನ್ನೂ ಕೂಡ ನಮಗೆ ಅಂದರೆ ನಮ್ಮ ಈ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಎಲ್ಲ ಇದರ ಮೂಲದಲ್ಲಿ ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿದರೆ ನಮಗಿನ್ನು ಜೀರ್ಣೋದ್ಧಾರದ ನಂತರ ಈ ದೇವಸ್ಥಾನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜಮುಖಿಯಾಗಿ ತಕೊಂಡು ಹೋಗಬೇಕು. ಒಂದಷ್ಟು ಭಕ್ತರಿಗೆ ಇದರಿಂದಾಗಿ ನಮಗೊಂದು ಒಳ್ಳೆಯ ರೀತಿಯಲ್ಲಿ ಇಷ್ಟು ಶ್ರಮಪಟ್ಟು ಮಾಡಿದಂತಹ ದೇವಸ್ಥಾನ ನಿರಂತರವಾಗಿ ಇದನ್ನು ನಾವು ತಕೊಂಡು ಹೋಗಬೇಕು. ಅದು ನೆಲೆ ನಿಲ್ಲಬೇಕಿದ್ರೆ ಒಂದಷ್ಟು ಜನರ ಸಹಕಾರ ಬೇಕು, ಒಂದಷ್ಟು ಜನರು ಕೈ ಜೋಡಿಸಬೇಕು. ಆದರೆ ಮಾತ್ರ ನಾವು ಇಷ್ಟು ಶ್ರಮಪಟ್ಟು ಮಾಡಿದ್ದು ನಮಗೆ ಸಾರ್ಥಕತೆ ಆಗ್ತದೆ. ನಾವೀಗ ಬ್ರಹ್ಮಕಲಶ ಆದ ಕೂಡಲೇ ಎಲ್ಲ ಬಿಟ್ಟು ಹೋದರೆ ಮತ್ತೆ ವಾಪಸ್ ಅದೇ ಸ್ಥಿತಿ ಉಂಟು. ಹಾಗೆ ಈ ಒಂದು ಉದ್ದೇಶದಲ್ಲಿ ನಾವೆಲ್ಲರನ್ನು ಕೈ ಜೋಡಿಸಿಕೊಂಡು ಹೋಗಬೇಕು. ಎಲ್ಲರೂ ನಮಗೆ ಆ ವಿಷಯದಲ್ಲಿ ಸಹಕಾರ ಕೊಡಬೇಕು ಅಂತ ನಾವು ಕೇಳಿಕೊಳ್ಬೋದು ಎಲ್ಲರಿಗೂ. ಮತ್ತು ತುಂಬ ಜನರಿಗೆ ಈಗ ನಮ್ಮ ಈಗ ನಾನೊಂದು ಸೇವಾ ಸಮಿತಿಯಲ್ಲಿ 15 ವರ್ಷಗಳಾಗ್ತಾ ಬಂತು. ನಮ್ಮದೀಗ ಸೇವಾ ಸಮಿತಿಯಾಗಿ ನಮ್ಮ ಒಂದಷ್ಟು ಜನರ ಇದರ ಬಗ್ಗೆ ಅಭಿವೃದ್ಧಿಯ ಇದರ ಬಗ್ಗೆ ಆಲೋಚನೆ ಮಾಡುತ್ತೆ. ಈಗ ತುಂಬ ಜನರಿಗೆ ಈಗ ನಾವು ಶುರು ಮಾಡಿದ ಮೇಲೆ ಇಲ್ಲಿಗ ಅವರವರ ಇಷ್ಟಾರ್ಥಗಳನ್ನು ಮದುವೆ ಒಂದೆರಡು ಜನರಿಗೆ ಮದುವೆ ವಿಷಯಕ್ಕಾಗಿ ನಾನು ಇಲ್ಲಿ ನಂಬಲಿಕ್ಕೆ ಹೇಳಿದೆ, ಮತ್ತು ಮಕ್ಕಳ ವಿಷಯಕ್ಕೆ ನಂಬಲಿಕ್ಕೆ ಹೇಳಿದೆ. ನಮ್ಮ ಸಂಬಂಧಿಕರು ಅವರಿಗೆಲ್ಲರಿಗೂ ಯಶಸ್ವಾಗಿದೆ, ದೇವರು ಅನುಗ್ರಹಿಸಿದ್ದಾರೆ. ಅದೇ ರೀತಿ ಮತ್ತೆ ನನ್ನ ಕೆಲವರಿಗೆ ಇದು ವಾತದ ತನ್ನ ನೋವಿಗೆ ಇಲ್ಲಿ ಸೇವೆ ಮಾಡಿಸಿದ್ದಾರೆ 6 ತಿಂಗಳು 1 ವರ್ಷ ಅಲ್ಲ, ಅವರಿಗೂ ಒಂದಷ್ಟು ಉಪಕಾರಗಳಾಗಿದೆ. ಅಲ್ಲಿಯ ಕಾರಣಿಕೆ ಬಗ್ಗೆ ಹೌದು, ತುಂಬ ಈಗ ನಂಬಿದವರಿಗೆ ಇಲ್ಲಿ ಏನು ಇಷ್ಟವರೆಗೆ ಒಳ್ಳೆಯದೇ ಆಗ್ತದೆ. ಮತ್ತು ವೈಯಕ್ತಿಕವಾಗಿ ಹೇಳುತ್ತಿದ್ದರೆ ನನ್ನ ವಿಷಯದಲ್ಲೇ ನನಗೆ ತುಂಬ ಯಾವುದು ದೇವರು ಕೈ ಬಿಡಲಿಲ್ಲ ಅಂತ ಯಾವುದೇ ಕಷ್ಟ ಬಂದಿತ್ತು. ಹಾಗೆ ನನಗೆ ಸಂಪೂರ್ಣವಾಗಿ ಆ ಮಹಾವಿಷ್ಣು ದೇವರು ಕೈ ಬಿಡುವುದಿಲ್ಲ ಅಂತ ಹೇಳುವಂಥ ಒಂದು ವಿಶ್ವಾಸ ಕೆಲಸ ಮಾಡಿದರೆ ನನಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಒಂದು ವಿಶ್ವಾಸದಲ್ಲಿ ಮುಂದುವರಿತಾ ಇದ್ದೇವೆ. ಒಳ್ಳೆಯದು. ಶ್ರೀಕೃಷ್ಣ ಭಟ್ ಅವರೇ, ಇಷ್ಟು ಹೊತ್ತು ಇಲ್ಲಿಯ ಆ ಮಾಹಿತಿ ಚರಿತ್ರೆಯ ಬಗ್ಗೆ ನೀವು ಮಾಹಿತಿ ನೀಡಿದ್ದೀರಿ. ಈಗ ಪ್ರಸ್ತುತ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ವಿಚಾರಗಳ ಬಗ್ಗೆ ಇಲ್ಲಿಯ ಬ್ರಹ್ಮಕಲಶೋತ್ಸವ ಮತ್ತು ಪುನರ್ನಿರ್ಮಾಣ ಸಮಿತಿಯ ಕಾರ್ಯದರ್ಶಿಗಳಾದಂಥ ಮಹೇಶ್ ಒಳಕುಂಜ ನಮ್ಮ ಜೊತೆ ಇದ್ದಾರೆ. ಮುಂದೆ ಅವ್ರ ಜೊತೆ ಮಾತಾಡೋಣ. ವೀಕ್ಷಕರೇ, ನಾವೀಗ ಕಾರ್ಮಾರು ಮಹಾವಿಷ್ಣು ಕ್ಷೇತ್ರದ ಒಳಾವರಣದಲ್ಲಿದ್ದೇವೆ. ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಮತ್ತು ಪುನರ್ನಿರ್ಮಾಣ ಸಮಿತಿಯ ಕಾರ್ಯದರ್ಶಿಗಳಾದಂಥ ಮಹೇಶ್ ಒಳಕುಂಜ ನಮ್ಮ ಜೊತೆ ಇದ್ದಾರೆ. ಮಹೇಶ್ ಒಳಕುಂಜ, ಸ್ವಾಗತ ನಿಮಗೆ. ಇದು ಕ್ಷೇತ್ರದ ಒಂದು ಬಹಳ ವಿಶಿಷ್ಟವಾದಂತಹ ಒಂದು ಇಲ್ಲಿಯ ಕಾರ್ಯಚಟುವಟಿಕೆಗಳ ಕಾರ್ಯಕ್ರಮಗಳ ಅಥವಾ ಇಲ್ಲಿ ಪುನರ್ನಿರ್ಮಾಣದ ಚುಕ್ಕಾಣಿಯನ್ನು ಹಿಡಿದಿದ್ದೀರಿ. ಈ ಕ್ಷೇತ್ರದ ಈ ಒಟ್ಟು ಏನು ನಿರ್ವಹಣಾ ಬಗ್ಗೆ ಒಂದಷ್ಟು ಹೇಳ್ಬೋದು. ಯಾವ ರೀತಿ ವೆಚ್ಚ ಮಾಡ್ತೀರಿ, ಇದು ಹೇಗೆ ಇದರ ಖರ್ಚು ವೆಚ್ಚಗಳು? ಏನಿಲ್ಲ, ದೇವರ ಸೇವೆ. ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ಕೆ ನಾವು 2022 ಮೇಯಲ್ಲಿ ಆರಂಭಿಸಿದೆವು. ಎಡನೀರು ಶ್ರೀಗಳವರ ಗೌರವಾಧ್ಯಕ್ಷತೆಯಲ್ಲಿ ಒಂದು ಬ್ರಹ್ಮಕಲಶ ಸಮಿತಿಯನ್ನು ಕೂಡ ಮಾಡಿಕೊಂಡು ಅವತ್ತಿನಿಂದ ಇದರ ಕೆಲಸ ಕಾರ್ಯಗಳಿಗೆ ಮುಂದುವರೆದಿದ್ದೇವೆ. ಮತ್ತೆ ಅದಕ್ಕಿಂತ ನಂತರ ಸುಮಾರು ನಿವೃತ್ತಿ ಕಾರ್ಯಗಳು, ಅಷ್ಟಮಂಗಲ ಚಿಂತನೆಯಲ್ಲಿ ಕಂಡ ಪ್ರಕಾರ ನಿವೃತ್ತಿ ಕಾರ್ಯಗಳು ಇತ್ಯಾದಿಗಳನ್ನು ಮಾಡಿಕೊಂಡು 2023 ಜೂನ್ ತಿಂಗಳಿನಲ್ಲಿ ಶ್ರೀದೇವರನ್ನು ಬಾಲಾಲಯಕ್ಕೆ ಪ್ರತಿಷ್ಠೆ ಮಾಡಿ ಇಲ್ಲಿ ಚಟುವಟಿಕೆಯನ್ನು ಆರಂಭಿಸಿದೆ. 2 ವರ್ಷದ ಅನುಜ್ಞೆಯನ್ನು ಕೂಡ ತೆಕ್ಕೊಂಡು ಕಾರ್ಯಪ್ರವೃತ್ತರಾದೆವು. ಪ್ರಥಮವಾಗಿ ಗರ್ಭಗುಡಿಯನ್ನು ಆರಂಭಿಸಿ, ಈ ಗರ್ಭಗುಡಿ ಕೆಲಸ ಮೊದಲು ಆರಂಭಿಸಿ 7 ತಿಂಗಳಿನಲ್ಲಿ ಈ ಗರ್ಭಗುಡಿಯ ಕೆಲಸವನ್ನು ಈ ಮಟ್ಟಕ್ಕೆ ಶಿಲಾಮಯವಾದ ಗರ್ಭಗುಡಿ ಅಂತರ ಮಾಡು ಮತ್ತೆ ಒಟ್ಟಿಗೆ ನಮಸ್ಕಾರ ಮಂಟಪ ಇದೆಲ್ಲ ಉಪ್ಪಿನಂಗಡಿಯ ವಿಜಯ್ ಅಂತ ಹೇಳುವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಈ ಕೆಲಸ ಶಿಲಾಮಯವಾಯಿತು. ಈ ಶಿಲಾಮಯ ಇದರ ವ್ಯವಸ್ಥೆ ಇದೆ, ಎಲ್ಲಿ ನಿರ್ಮಾಣ, ಇದರ ಚಟುವಟಿಕೆ ಇದೆಲ್ಲ ನಿರ್ಮಾಣ ಕಾರ್ಯಗಳು ಅಂದ್ರೆ ಅವರದ್ದು ಉಪ್ಪಿನಂಗಡಿಯಲ್ಲಿ ಅವರ ಫ್ಯಾಕ್ಟರಿ. ಅದರ ಪ್ರಕಾರ ಅಲ್ಲಿ ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು, ಕೆತ್ತನೆ ಕೆಲಸಗಳನ್ನೆಲ್ಲ ಅಲ್ಲಿ ಮಾಡಿ
ಇಲ್ಲಿ ತಂದು ಸೆಟ್ ಮಾಡಿದಂತ ಇಲ್ಲಿ ತಂದು ಸೆಟ್ ಮಾಡೋದು, ಈ ಶಿಲೆಯನ್ನೆಲ್ಲ ಇಲ್ಲಿ ತಂದು ಸೆಟ್ ಮಾಡೋದು, ಸೆಟ್ ಮಾಡಿದ್ದು ಇಲ್ಲಿ ತಂದು ಸೆಟ್ ಮಾಡಿದಂತ ಮತ್ತೆ ಮಾಡಿನ ಕೆಲಸ ಎಲ್ಲ ಇಲ್ಲಿ ಮಾಡಿದಂತ. ಈ ಗರ್ಭಗುಡಿ ಈ ಇದರ ವೆಚ್ಚ ಎಷ್ಟಾಗ್ಬೋದು ಈ ಶಿಲಾಮಯ ವ್ಯವಸ್ಥೆಗೆ? ಇದು ನಾವು ಅಂದ್ರೆ ತುಂಬಾ ಕೊಟೇಶನ್ ತೆಗೆದು ಮಾಡಿದಂತ ವ್ಯವಸ್ಥೆ. ಸುಮಾರು 6-7 ಕೊಟೇಶನ್ಗಳು ಬಂದಿರ್ತದೆ. ಅದರಲ್ಲಿ ಲೋವೆಸ್ಟ್ ಕೊಟೇಶನ್ ಬಂದಿದ್ದು ವಿಜಯನಗರ 54 ಲಕ್ಷ ಅಂತ ಹೇಳಿ ನಾವು 48 ಲಕ್ಷಕ್ಕೆ ಈ ಕೆಲಸವನ್ನು ಅವರಿಗೆ ಒಪ್ಪಿಸಿ. 48 ಲಕ್ಷಕ್ಕೆ ಈ ಕೆಲಸ ಅಂದ್ರೆ ಗರ್ಭಗುಡಿಯ ಗ್ರೌಂಡ್ ಲೆವೆಲ್ ವರೆಗೆ ವರ್ಕ್ ನಾವು ಮಾಡಿಕೊಡ್ಲಿಕ್ಕೆ, ಮತ್ತೆ ಕ್ರೇನು ಜನರೇಟರ್ ಎಲ್ಲ ನಾವು ಪ್ರೊವೈಡ್ ಮಾಡಿ ಬಾಕಿಷ್ಟು ಅವರ ಲೇಬರ್ ತಂಡಗಳನ್ನು ತಂದು ವ್ಯವಸ್ಥೆ ಮಾಡಿ ಆಲ್ಮೋಸ್ಟ್ 90% ಅದರ ಕೆಲಸ ಮುಗೀತು. ಇನ್ ಫಿನಿಶಿಂಗ್ ಮತ್ತೆ ನಮಸ್ಕಾರ ಮಂಟಪದ ಫ್ಲೋರಿಂಗಿನ ಕೆಲಸ ಆದ್ರೆ ಇದು ನಮಸ್ಕಾರ. ಇದು ಕೂಡ ನೋಡಿ, ಇದು ಫುಲ್ ಶಿಲಾಮಯವಾಗಿ ಮಾಡಿರುವಂತ ತುಂಬಾ ಕೆತ್ತನೆ ಕೆಲಸಗಳಂತ ಎಲ್ಲ ಸೇರಿಸಿಕೊಂಡು ಇದರ ವೆಚ್ಚ ಎಷ್ಟು ಬರ್ಬೋದು ಸಾಧಾರಣ? ಅದು ಎರಡು ಒಟ್ಟಿಗೆ 48 ಲಕ್ಷ. ಇದಲ್ಲದೆ ಈ ಗರ್ಭಗೃಹ ಮತ್ತು ನಮಸ್ಕಾರ ಮಂಟಪ ಅಲ್ಲದೆ ಇನ್ನು ಬೇರೆ ಯಾವ ಕಾರ್ಯಕ್ರಮ ಚಟುವಟಿಕೆಗಳು ಹೊಸದಾಗಿ? ಇದರಲ್ಲೇ ಈಗ ನಾವು ಗರ್ಭಗೃಹ ಮತ್ತು ನಮಸ್ಕಾರ ಮಂಟಪ ಇದರಲ್ಲೇ ಇದು ಮೊದಲಿದ್ದ ಸೈಜ್, ಅದರಲ್ಲಿ ಕೂಡ ಆದಷ್ಟು ಹೆಚ್ಚಿನ ಕೆತ್ತನೆ ಕೆಲಸಗಳನ್ನೆಲ್ಲ ಮಾಡಿರುವಂತ ವ್ಯವಸ್ಥೆಗಳು. ಈಗ ನಾವು ಯಾವ ರೀತಿ ಸ್ಕೆಚ್ ಕೊಟ್ಟಿವಿ ಅದಕ್ಕಿಂತ ಜಾಸ್ತಿಯೇ ಕೆತ್ತನೆ ಕೆಲಸ ಮಾಡಿಕೊಟ್ಟು ಮಹಾವಿಷ್ಣು ಅಲಂಕಾರ ಪ್ರಿಯ ಆ ರೀತಿಯಲ್ಲಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದರ ಒಟ್ಟಿಗೆ ಈಗ ನಾವು ಸುತ್ತುಪೌಳಿಯ ಕೆಲಸಕ್ಕೆ ಹೊರಟೇವೆ. ಸುತ್ತುಪೌಳಿಯನ್ನು ಸುತ್ತುಪೌಳಿ ಹೊಸತ್ತಲ್ಲ, ರಿಪೇರಿ ಅಂದ್ರೂ ಕೂಡ ಆಲ್ಮೋಸ್ಟ್ 75% ಹೊಸದೇ ಆಗ್ತದೆ. ಅಂದ್ರೆ ಕಂಪ್ಲೀಟ್ ತೆಗೆದು ರೀಸೆಟ್ ಮಾಡ್ತಾ ಇದ್ದಾರೆ ನೋಡಿ. ಸಂಪೂರ್ಣ ಹಂಚಿನದ್ದು ಮರದ ಜಾತಿ ಮರ ಹಾಕಿ ಮಾಡುವಂತದ್ದು. ಮತ್ತೆ ಅದರೊಟ್ಟಿಗೆ ಮೊದಲಿದ್ದ ಪಿಲ್ಲರ್ಗಳನ್ನೆಲ್ಲ ಶಿಲಾಮಯ ಪಿಲ್ಲರ್ಗಳನ್ನೇ ಮಾಡಿದ್ದೇವೆ ಈಗ. ಮತ್ತೆ 16 ಪಿಲ್ಲರ್ಗಳು ಶಿಲಾಮಯ ಪಿಲ್ಲರ್. ಮತ್ತೆ ಇದು ಅಂಗಣಕ್ಕೆ ನೆಲಕ್ಕೆ ಗ್ರಾನೈಟ್ ಹಾಸ್ಲಿಕ್ಕಿದೆ, ಅದರ ವ್ಯವಸ್ಥೆ ಆಗ್ಬೇಕಷ್ಟೇ. ಒಟ್ಟಿಗೆ ಅಂಗಣಕ್ಕೆ ಕಲ್ಲು ಹಾಸುವಂತ ಕೆಲಸ. ಈ ಒಳಗಿನ ವ್ಯವಸ್ಥೆ ಅದರಲ್ಲಿ ಕೂಡ ಒಟ್ಟಿಗೆ ಬಾವಿ ಕಟ್ಟೆ, ತುಳಸಿ ಕಟ್ಟೆ ಇದೆಲ್ಲವೂ ಶಿಲಾಮಯಲ್ಲಿ ಮಾಡ್ತೇವೆ. ಅದರ ಒಂದು ಕಂಪ್ಲೀಟ್ ಕಾಣುವ ಮಟ್ಟಿಗೆ ಪೂರ್ತಿ ಶಿಲಾಮಯ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಅದನ್ನು ಕೂಡ ಶಿಲಾಮಯ ಮಾಡೋದಕ್ಕೆ ಲಾಸ್ಟ್ ಹಂತದಲ್ಲಿ ನಾವು ನಿರ್ಣಯ ತಗೊಂಡಿದ್ದೀವಿ. ಇದರ ಈ ಖರ್ಚು ವೆಚ್ಚಗಳನ್ನೆಲ್ಲ ನಿರ್ವಹಿಸಲಿಕ್ಕೆ ನಿಮ್ಮ ಈ ಆರ್ಥಿಕ ಸಿದ್ಧತೆಗಳು ಹೇಗೆ ಮಾಡ್ಕೊಂಡಿದ್ದೀರಿ? ಆರ್ಥಿಕ ಸಿದ್ಧತೆ ಅಂದ್ರೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಆಗುವ ಸಂದರ್ಭದಲ್ಲಿ ಅಲ್ಲಿವರೆಗೆ ಯಾವುದೇ ಪ್ರೀ ಪ್ಲಾನ್ಡ್ ಆಗಿ ನಮ್ಮದು ಆರ್ಥಿಕ ವ್ಯವಸ್ಥೆಯನ್ನು ಸೆಟ್ ಮಾಡಿಕೊಂಡು ಹೊರಟ ನಂತರ ಮಾಡಿಕೊಂಡಂತ ವ್ಯವಸ್ಥೆ. ಜನರ ಭಕ್ತರ ಹಾಗೂ ಉದಾರ ದಾನಿಗಳ ಕೊಡುಗೆಗಳು ತುಂಬಾ ಇದೆ. ಈಗ ಇದರ ಒಳಗಿನ ವ್ಯವಸ್ಥೆಗೆ ಬಂದಾಗ ಈ ಸುತ್ತು ಪೌಳಿಯ ಪಿಲ್ಲರ್ಗಳು, ಮತ್ತೆ ಅಂಗಣಕ್ಕೆ ಕಲ್ಲು ಹಾಸುವಂಥದ್ದು, ಗ್ರಾನೈಟ್, ಮತ್ತೆ ಹೊರಗಿನ ವಸಂತ ಮಂಟಪ ಇದಿಷ್ಟನ್ನು ಇಲ್ಲಿಯ ಗೋಪಾಲ ಭಟ್ PS ಗೋಪಾಲ ಭಟ್ ಅವರು ವಹಿಸಿಕೊಂಡ್ರು. ಅವರದ್ದೇ ಪ್ರಾಯೋಜಕತ್ವದಲ್ಲಿ ಆ ವ್ಯವಸ್ಥೆಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಈಗಿನ ಟ್ರಸ್ಟಿಗಳು ಕೂಡ ಹೌದವರು. ಇದು ಎಂಡೋಮೆಂಟ್ ದೇವಸ್ಥಾನ ಬೋರ್ಡ್ನ ಅಂಡರ್ ನಲ್ಲಿ ಇರುವಂತಹ ದೇವಸ್ಥಾನ. ಒಬ್ಬರು ಟ್ರಸ್ಟಿ ಕೂಡ ಹೌದು, ಮೊದಲನ ಆಡಳಿತ ಮುಖ್ಯಸ್ಥರು, ಮಾಜಿ ಮುಖ್ಯಸ್ಥರು. ಅವರಲ್ಲದೆ ಇನ್ನು ಬೇರೆ ಈಗ ಈ ಗರ್ಭಗುಡಿಯ ದಾರಂದ ಅದು ಕಾಸರಗೋಡು ವುಡ್ ಇಂಡಸ್ಟ್ರೀಸ್ನವರು ಅವರ ಪ್ರಾಯೋಜಕತ್ವ ಕೊಟ್ಟಿರೋದಕ್ಕೆ ವುಡ್ ಇಂಡಸ್ಟ್ರೀಸ್ನವರು. ಮತ್ತೆ ಎದುರ್ನ ಸುತ್ತುಪೌಳಿ ಎದುರ್ನ ಮಹಾದ್ವಾರ ಅದು ಇನ್ನೊಬ್ಬರು ಕಾರ್ಮಾರ್ನ ಗೋಪಾಲ ಭಟ್ ಅಂತ ಹೇಳುವರು. ಅದರೊಟ್ಟಿಗೆ ದೊಡ್ಡ ಮೊತ್ತದಲ್ಲಿ ಕೊಟ್ಟ KK ಶೆಟ್ಟಿ ಇರ್ಬೋದು, ಸದಾಶಿವ ಶೆಟ್ಟಿ ಇರ್ಬೋದು, KK ಶೆಟ್ಟಿ ಕುಂಬ್ಳೆ ಅವರು, ಮತ್ತೆ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ. ಮತ್ತೆ ಅವರೊಟ್ಟಿಗೆ ಈಗ ನಾವೊಂದು ಶ್ರೀನಿಧಿ ಅಂತ ನಿಧಿ ಸಂಗ್ರಹಕ್ಕೋಸ್ಕರ ಒಂದು ಕೂಪನ್ ಮಾಡಿದ್ದೇವೆ. ಅದರಲ್ಲಿ ಕೂಡ ಬಂಪರ್ ಬಹುಮಾನ ಒಂದು ಕಾರು ಎಡಕ್ಕನ ಮಹಾಬಲೇಶ್ವರ ಭಟ್ ಅವರು ಪ್ರಾಯೋಜಿಸಿದ್ರು. ಅದರದ್ದು ಹಾಗೆ ಎಲ್ಲ ಬಹುಮಾನಗಳು ಪ್ರಾಯೋಜಕತ್ವ ರೂಪದಲ್ಲಿ ಬಂತು. ಒಟ್ಟಿಗೆ ಮಧುಸೂದನ ಅಯ್ಯರವರು ಅವರು ಕೂಡ ಒಂದು ಸ್ಕೂಟರ್ ಅವರದ್ದು ಸ್ಪಾನ್ಸರ್ ಕೊಟ್ಟು, ಅಲ್ಲದೆ ಅವರ ಧನ ಸಹಾಯವನ್ನು ಕೂಡ ನೀಡಿರ್ತಾರೆ. ಹೀಗೆ ತುಂಬಾ ಉದ್ಯಮಿಗಳು, ಉದಾರ ದಾನಿಗಳು ಸಹಾಯ ಮಾಡಿದ್ದರಿಂದ ಈವರೆಗೆ ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದ ಕೆಲಸ. 1.25 ಕೋಟಿ ವೆಚ್ಚ ಆಗಿದೆ. ಅಷ್ಟು ಸಂಗ್ರಹ ಕೂಡ ನಮಗೆ ಬಂದಿದೆ. ಧರ್ಮಸ್ಥಳದಿಂದಲೂ ಕೂಡ ಅನುಗ್ರಹ ಪ್ರಸಾದ ರೂಪವಾಗಿ ಒಂದಷ್ಟು ಖಂಡಿತ ನಾನು ನೆನೆಸಲೇಬೇಕು. ಈಗ ತಾನೇ ಮೊನ್ನೆ ಧರ್ಮಸ್ಥಳ ಹೆಗಡೆಯವರ ಅಲ್ಲಿಂದ ಧರ್ಮಸ್ಥಳ ಕ್ಷೇತ್ರದಿಂದ ಪ್ರಸಾದ ರೂಪದಲ್ಲಿ 5 ಲಕ್ಷ ರೂಪಾಯಿಯನ್ನು ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ನೀಡಿರ್ತಾರೆ. ಇನ್ನೀಗ ಸಾಧಾರಣ ನಿಮ್ಮ ಅಂದಾಜು ವೆಚ್ಚ ಎಷ್ಟು ಬೇಕಾಗಿ ಬರಲಿದೆ ಬ್ರಹ್ಮಕಲಶೋತ್ಸವದವರೆಗೆ?
ಸಾಧಾರಣ ಇನ್ನು ನಮ್ಮ ಕೆಲಸಗಳ ಬಾಕಿ ಇರುವ ಕೆಲಸಗಳನ್ನು ನೋಡಿದರೆ ಸುಮಾರು 1.5 ಕೋಟಿ ರೂಪಾಯಿ ಇನ್ನೂ ಕೂಡ ನಮಗೆ ಇನ್ನು 1.5 ಜೀರ್ಣೋದ್ಧಾರ ಕಾರ್ಯಕ್ಕೆ ಅಗತ್ಯ ಇದೆ. ಅಗತ್ಯ ಇದೆ. ಬ್ರಹ್ಮಕಲಶದ್ದು ಬೇರೆ, ಜೀರ್ಣೋದ್ಧಾರ ಕಾರ್ಯಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಅಗತ್ಯ ಇದೆ. ಹೊರಗೋಪುರದೆಲ್ಲ ಕೆಲಸ ನಾವು ನೋಡುವ ಆಗ್ತಾ ಉಂಟಷ್ಟೇ. ಮತ್ತೆ ಬೇಸಿಕ್ ಫೆಸಿಲಿಟಿ, ಇಲ್ಲಿಯ ಶೌಚಾಲಯ ಸಮುಚ್ಚಯ ಎಲ್ಲ ಕೂಡ ಆಗ್ಬೇಕಿಲ್ಲ. ಪ್ರತಿಯೊಂದು ಕೂಡ ಮೊದಲಿಂದ ಕೇವಲ 110 ದಿವಸಗಳು ಮಾತ್ರ ಇರುವಂತದ್ದು. ಬಹುಶಃ ಮಾರ್ಚ್ 1ರಿಂದ 9ಕ್ಕೆ ಬ್ರಹ್ಮಕಲಶಕ್ಕೆ 1ರಿಂದ 9ರವರೆಗೆ ಇಲ್ಲಿ ಬ್ರಹ್ಮಕಲಶ ಉತ್ಸವಕ್ಕೆ ದಿನ ನಿಗದಿಯಾಗಿದೆ. ಮಾರ್ಚ್ 6ಕ್ಕೆ ಶ್ರೀದೇವರ ಮೂಲಾಲಯದಲ್ಲಿ ಪ್ರತಿಷ್ಠೆ, 9ಕ್ಕೆ ಕಲಶ, ಅದೇ ದಿವಸ ರಾತ್ರಿ ಉತ್ಸವ ಕೂಡ ನಡೀಲಿಕ್ಕಿದೆ. ಸೇವಾ ಸಮಿತಿಯ ಖಜಾಂಜಿ ಸುಂದರ ಶೆಟ್ಟಿ ಕೊಲ್ಲಂಗನ ನಮ್ಮ ಜೊತೆ ಇದ್ದಾರೆ. ಸುಂದರ ಶೆಟ್ಟಿ ಅವರು ಈ ಕ್ಷೇತ್ರದಲ್ಲಿ ಕಳೆದ 13-15 ವರ್ಷದಿಂದ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ವಿವಿಧ ಜವಾಬ್ದಾರಿಗಳು ಹೊತ್ತುಕೊಂಡು. ಇವಾಗ ಖಜಾಂಜಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಏನು ಹೇಳ್ತೀರಿ ಈ ಕ್ಷೇತ್ರದ ಬಗ್ಗೆ? ಈ ಕ್ಷೇತ್ರದ ಕಾರಣಿಕೆ ಇರ್ಬೋದು, ಈ ಕ್ಷೇತ್ರದ ಚಟುವಟಿಕೆ ಇರ್ಬೋದು, ಇವಾಗ ಕೈಗೊಂಡಿರುವಂಥ ಜೀರ್ಣೋದ್ಧಾರ ಇರ್ಬೋದು, ಇದರ ಬಗ್ಗೆ ಒಟ್ಟು ನಿಮಗೆ ಏನು ಅನಿಸ್ತದೆ? ಇತಿಹಾಸಕಾರರು 1400 ವರ್ಷಗಳ ಇತಿಹಾಸ ಹೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ 7 ದಿವಸದ ಜಾತ್ರೆ ಆಗ್ತಿತ್ತು. 7 ದಿವಸ? ಹೌದು, 7 ದಿವಸದ ಜಾತ್ರೆ ಆಗಿ ದೇವರ ಕೆರೆಯವರೆಗೆ ಆರಾಟು ಉತ್ಸವವನ್ನು ಆಚರಿಸ್ತಿರುವ ಒಂದು ಸಂದರ್ಭ ಇತ್ತಂತೆ. ಇಲ್ಲ, ನಮಗೆ ತಿಳಿದ ಅದು ಕೇಳುವಿ ಮಾತ್ರ. ಅಂತಹ ಒಂದು ಕಾರಣೀಕವಾದಂತಹ ಮಹಾವಿಷ್ಣುವ ಮೂರ್ತಿಯನ್ನು ನೋಡಿದಾಗಲೇ ನಮಗೊಂದು ಭಕ್ತಿ ಹುಟ್ಟುತ್ತದೆ. ಯಾಕಂದರೆ ಅದು ಮೂರ್ತಿಯ ಎತ್ತರ ಹೌದು, ಯಾಕಂದರೆ ಅತಿ ಎತ್ತರದ ಇರುವುದು ಬಹಳ ವಿರಳ, ಅಪರೂಪ. ಆದರೂ ಕೂಡ ಇಲ್ಲಿ ಬಹಳ ಎತ್ತರವಾದ ಭಕ್ತಿಯಿಂದ ನೋಡಿದರೆ ಎಂತಹ ಕಷ್ಟ ಕಣ್ತುಂಬುವಂತಹ, ಎಂತಹ ಕಷ್ಟವನ್ನೂ ಕೂಡ ನಿವಾರಿಸುವಂತಹ, ಆ ಭಕ್ತಿ ಮನಸ್ಸಿನಲ್ಲಿ ಮೂಡುವಂತೆ ಮಾಡುವಂತಹ ಮೂರ್ತಿ ಮಹಾವಿಷ್ಣುವಿನ. 15 ವರ್ಷಗಳ ಹಿಂದೆ, ಯಾಕಂದರೆ ಹಿಂದೆ ಕೇಳಿ ಅಂತ ಹೇಳಿದರೆ ರಾಜರ ಕಾಲದಿಂದ ಹಿಡಿದು ಕೊಳತ್ತಾಯರ ಕುಟುಂಬಕ್ಕೆ ಬಂತು. ಕೊಳತ್ತಾಯರ ಕುಟುಂಬದಲ್ಲಿ ಏನೋ ಇದಾಗಿ ಪಟ್ಟಾಜಿ ಕುಟುಂಬಕ್ಕೆ ಬಂತು. ತದನಂತರ ಕಾರ್ಮಾರ್ನವರು ಅದನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. ಪ್ರಕೃತ ಎಂಡೋಮೆಂಟ್ ನಿರ್ವಹಿಸ್ತಾ ಇದ್ರು. ಅದರೊಟ್ಟಿಗೆ ಸೇವಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಇಂಥ ಹಲವು ಸಮಿತಿಗಳು ಕೂಡ ಇಲ್ಲಿದೆ. ಯಾಕಂದರೆ ಇಲ್ಲಿ ಸಮಿತಿಗಳು ಪ್ರಥಮವಾಗಿ ಇದು ಸೇವಾ ಸಮಿತಿ, ತದನಂತರ ಯುವಕ ವೃಂದ, ಮತ್ತೊಂದು ಮಹಿಳಾ ಘಟಕ, ತದನಂತರ ಜೀರ್ಣೋದ್ಧಾರ ಸಮಿತಿಯಾಗಿದೆ. ಪ್ರಕೃತ ಈಗ ಬ್ರಹ್ಮಕಲಶೋತ್ಸವ ಸಮಿತಿಯು ಕೂಡ ಆರಂಭಗೊಂಡಿದೆ. ಮಾರ್ಚ್ 1ರಿಂದ ಮಾರ್ಚ್ 9ರವರೆಗೆ ಇದು ಬ್ರಹ್ಮಕಲಶೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಲಿಕ್ಕೂ ಕೂಡ ಇದೆ. ಊರವರೆಲ್ಲ ಸಹಕಾರ ಕೂಡ ಸಿಗ್ತಾ ಇದೆ. ಯಾಕಂದರೆ ಇದೊಂದು ಬಹಳ ಒಳ ಪ್ರದೇಶ. ಯಾಕಂದರೆ ಬೇಳ ಗ್ರಾಮದಲ್ಲಿ ಬಹಳ ಒಳ ಪ್ರದೇಶದಲ್ಲಿರುವಂಥ ಒಂದು ದೇವಸ್ಥಾನ. ಹಚ್ಚ ಹಸಿರಿನ ವಾತಾವರಣ ನಿಮಗೆ ಕಾಣ್ತಾ ಇದೆ. ಅದೇ ರೀತಿ ಹತ್ತಿರದಲ್ಲಿ ಮನೆಗಳು ಬಹಳ ವಿರಳ, ದೂರದಲ್ಲಿ ಈ ಕಾರ್ಮಾರ್ ಪ್ರದೇಶದಲ್ಲಿ ಮನೆಗಳು ಉಂಟು. ಆದರೂ ಕೂಡ ನಮಗೆ ಬಹಳ ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಸಹಕರಿಸಿ ಈ ಜೀರ್ಣೋದ್ಧಾರ ಪ್ರಕೃತ ನಮ್ಮ ಕಾರ್ಯದರ್ಶಿಯವರು ಆದಂಥ ಮಹೇಶಣ್ಣ ಇದ್ದಾರೆ. ಅವರು ಬಹಳ ಮತಮರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೇವಾ ಸಮಿತಿಯ ಅಧ್ಯಕ್ಷರು ಕೂಡ ಶ್ರೀಕೃಷ್ಣ ಭಟ್ರು 15 ವರ್ಷದಿಂದ ದುಡಿತಾ ಇದ್ದಾರೆ. ಪ್ರಕೃತ ನಮ್ಮ ಇವರು ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವುದು ನರಸಿಂಹ ಭಟ್ ಕಾರ್ಮಾರ್ನವರು. ಅವರ ಮನೆಯವರೇ ಈಗ ಆಡಳಿತ ನಡೆಸ್ತಾ ಇರೋದು. ಅದು ಗೌರ್ಮೆಂಟ್ ನಿರ್ಣಯಿಸುವ ಕಾರಣ ಅದೇ. ಮತ್ತು ನಮ್ಮ ಹತ್ತಿರದಲ್ಲಿರುವಂಥ ಕಾರ್ಯಾಧ್ಯಕ್ಷರಾಗಿ ದುಡಿಯುವಂಥ ರಾಮಣ್ಣ, ಅವರು ಕೂಡ ಚಿಕ್ಕಂದಿನಿಂದಲೇ ಎಳವೆಯಿಂದಲೇ ಈಗ ಸೀನಿಯರ್ ಟ್ರಸ್ಟಿ ಆಗಿರುವಂಥವರು ರಾಮ ಕಾರ್ಮಾರವರು. ಅವರು ಇದಕ್ಕಾಗಿ ತುಂಬ ಶ್ರಮಪಟ್ಟವರು. ಯಾಕಂತ ಹೇಳಿದ್ರೆ ಸೇವಾ ಸಮಿತಿಯನ್ನು ಮಾಡಬೇಕಿದ್ರೆ ಇಲ್ಲಿ ಯಾರು ಇರಲಿಲ್ಲ. ಆ ಕಾಲದಲ್ಲಿ ಅವರು ಎದುರು ನಿಂತು ಎಲ್ಲರನ್ನೂ ಕರ್ಕೊಂಡು ಬಂದು, ನಮ್ಮ ಅಧ್ಯಕ್ಷರನ್ನು ಕೂಡ ಮನೆಯಿಂದ ಕರ್ಕೊಂಡು ಬಂದು ಎಲ್ಲರನ್ನು ನಿಭಾಯಿಸಿ ಇದನ್ನು ಬೇಕು ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಪ್ರಾಯ ಚಿಕ್ಕದಾದರೂ ಕೂಡ ಬೇಕು ಅಂತ ಕೆಲವೆಯಲ್ಲಿ ಅವರಿಗೆ ಸಾಮಾಜಿಕ ಚಟುವಟಿಕೆಯನ್ನು ಮಾಡುವ ನಿಮಗೆ ಗೊತ್ತಿದೆ, ಮಾನ್ಯದಲ್ಲಿ ಅವರು ಬಹಳಷ್ಟು ಅದರ ಜೊತೆಗೆ ಎಲ್ಲರೂ ಇದ್ದಾರೆ. ಅವರೊಬ್ಬರೇ ಅಲ್ಲ, ಅವರ ಜೊತೆಗೆ ಪ್ರತಿಯೊಬ್ಬರನ್ನು ಮಾತನ್ನು ಒಬ್ಬೊಬ್ಬರ ಹೆಸರನ್ನು ಹೇಳಿದರೆ ಸುಮಾರು ಹೆಸರು ಬರ್ತದೆ. ಅದರಂತೆ ಈಗ ಜೀರ್ಣೋದ್ಧಾರ ಸಮಿತಿ ಬಹಳ ಮತವರ್ಜಿಯಿಂದ ಕೆಲಸ ಮಾಡ್ತಾ ಇದೆ. ಅದರ ಅಧ್ಯಕ್ಷರು ಪುದುಕೋಳಿ ಕೃಷ್ಣಮೂರ್ತಿ ಜೋಯಿಸರು. ಅವರ ಕೆಲವು ಒತ್ತಡದ ಕಾರ್ಯಕ್ರಮಗಳಿರುವಾಗ ಯಾವಾಗಲೂ ಬರಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ಅವರ ಅಣ್ಣ ಸೇವಾ ಸಮಿತಿ ಅಧ್ಯಕ್ಷರು ಅವರನ್ನು ಒಡಗೂಡಿಕೊಂಡು ಕಾರ್ಯದರ್ಶಿಯವರು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಎಲ್ಲರ ಸಹಕಾರದಿಂದ ಮಾರ್ಚ್ 1ರಿಂದ 9ರವರೆಗೆ ಅದ್ಭುತವಾಗಿ ದೇವರ ಒಂದು ಪುನಃ ಪ್ರತಿಷ್ಠೆಯಾಗಿ ಬ್ರಹ್ಮಕಲಶ ಆಗಿ ಬಾಲಾಲಯದಿಂದ ಮೂಲಾಲಯಕ್ಕೆ ಹೋಗಲಿ ಎಲ್ಲರ ಸಹಕಾರ ಸಿಗಬೇಕಂತ ಪ್ರಾರ್ಥಿಸ್ಕೊಂಡು ಕೇವಲ 100 ದಿವಸಗಳಲ್ಲಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಶ್ರೀದೇವರನ್ನು ಬಾಲಾಲಯದಿಂದ ಮೂಲಾಲಯಕ್ಕೆ ಪ್ರತಿಷ್ಠೆ ಮಾಡುವಂತಹ
ಆ ದಿನದ ಸನಿಹದಲ್ಲಿ ನಾವಿದ್ದೇವೆ. ಇನ್ನು ಸುಮಾರು 1-1.5 ಕೋಟಿ ರೂಪಾಯಿಗಳ ಅಂದಾಜಿನ ಖರ್ಚು ನಮ್ಮ ಮುಂದಿದೆ. ಈವರೆಗೆ ಉದಾರ ದಾನಿಗಳು, ಕ್ಷೇತ್ರದ ಭಕ್ತ ವೃಂದದವರು, ಹಿರಿಯರು ಕಿರಿಯರು ಎಲ್ಲ ಸೇರಿ ನಮ್ಮೊಟ್ಟಿಗೆ ಸಹಕರಿಸಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಶಕ್ತಿ ಮೀರಿ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಕ್ಷೇತ್ರದ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದೇವೆ. ಅದರೊಟ್ಟಿಗೆ ಕ್ಷೇತ್ರದ QR ಕೋಡ್ ಅವೈಲೇಬಲ್ ಇದೆ. ತಾವು ಆದಷ್ಟು ಒಂದು ದೊಡ್ಡ ಮನಸ್ಸಿನಿಂದ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ.